ರಾಜ್ಯಾದ್ಯಂತ ಗಣೇಶನ ಹಬ್ಬ ಮುಗಿದ್ರೂ ಅದರ ವೈಭವ ಮಾತ್ರ ಇನ್ನೂ ನಿಂತಿಲ್ಲ. ಗಣಪತಿ ಹಬ್ಬ ಒಂದು ಸಂಭ್ರಮವಾದರೆ ಅದನ್ನು ವಿಸರ್ಜನೆ ಮಾಡುವುದು ಮತ್ತೊಂದು ಸಂಭ್ರಮವಾಗಿದೆ. ಇದೀಗ ಆ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಲಿಮಂಗಲ ಗ್ರಾಮ. ಇಲ್ಲಿ ಅದ್ಧೂರಿ ಗಣೇಶೋತ್ಸವ ನಡೆದಿದ್ದು ಗ್ರಾಮಸ್ಥರೆಲ್ಲ ಬಹುದೊಡ್ಡ ಸಂಖ್ಯೆಯಲ್ಲಿಯೇ ಸೇರಿದ್ರು. ಬ್ಲೂ ಬಾಯ್ಸ್ ತಂಡದವರಿಂದ ಆಯೋಜಿಸಿದ್ದ ಈ ಅದ್ಧೂರಿ ಗಣೇಶೋತ್ಸವವನ್ನು ಪಟಾಕಿಗಳನ್ನು ಸಿಡಿಸಿ ಪ್ರಸಾದ ಹಂಚಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಇನ್ನು ಇದೇ ವೇಳೆ ಮಾಲೂರಿನ ಖ್ಯಾತ ನವಜಾತ ಶಿಶು ಮತ್ತು ಮಕ್ಕಳ ತಜ್ಞ ಹಾಗೂ ಸಮಾಜ ಸೇವಕ ಡಾಕ್ಟರ್ ಕಿರಣ್ ಸೋಮಣ್ಣ ಮತ್ತು ಕನ್ನಡ ಪರ ಹೋರಾಟಗಾರ ಚೆನ್ನಕಲ ಗುರೇಶ್ ಅವರನ್ನು ಬಹಳ ಗೌರವದಿಂದ ಸನ್ಮಾನಿಸಲಾಯಿತು. ವರ್ಣರಂಜಿತ ರಂಗೋಲಿಗಳನ್ನು ಹಾಕಿ ಹೂ ಚೆಲ್ಲಿ ಅದ್ಧೂರಿಯಾಗಿ ಡಾಕ್ಟರ್ ಕಿರಣ್ ಸೋಮಣ್ಣ ಅವರನ್ನು ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಯಾಕೆಂದರೆ ಈ ಭಾಗದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಮಾಡಿರುವ ಜನಸೇವೆ ಅಪಾರವಾದದ್ದು. ಆದ್ದರಿಂದ ಅವರ ಜನಸೇವೆಯನ್ನು ಮತ್ತು ಚೆನ್ನಕಲ್ ಗುರೇಶ್ ಅವರ ಕನ್ನಡ ಸೇವೆಯನ್ನು ಗುರುತಿಸಿದ ಬ್ಲೂ ಬಾಯ್ಸ್ ತಂಡದವರು ಜೊತೆಗೆ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಕಾಂತರಾಜು ಅವರಿಗೂ ಹಾರ ಹಾಕಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ಕೊಟ್ಟು ಗೌರವದಿಂದ ಸನ್ಮಾನಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಕಿರಣ್ ಸೋಮಣ್ಣ ಅವರು, ಹುಲಿಮಂಗಲದಲ್ಲಿ ನನಗೆ ಸನ್ಮಾನ ಮಾಡ್ತಾ ಇರೋದು ಸಂತೋಷವಾಗಿದೆ. ಈ ಹಬ್ಬ ಅನ್ನೋದು ಎಲ್ಲರನ್ನ ಒಗ್ಗೂಡಿಸುವುದಾಗಿದೆ. ಆ ಕಾರಣದಿಂದಲೇ ಗಣೇಶನ ಹಬ್ಬವನ್ನು ಮಾಡ್ತಾರೆ. ಆದರೆ ಈಗ ಎಲ್ಲ ಕಡೆಯೂ ಗಣೇಶನನ್ನ ಕೂರಿಸ್ತಾರೆ. ಮುಂದಿನ ವರ್ಷ ಗ್ರಾಮದವರೆಲ್ಲ ಒಂದಾಗಿ ಒಟ್ಟಾಗಿ ಒಂದೇ ಕಡೆ ಗಣೇಶನನ್ನ ಕೂರಿಸಿ ಅಂತ ಕಿವಿಮಾತು ಹೇಳಿದ್ರು. ಇನ್ನು ನಂತರ ಮಾತನಾಡಿದ ಚೆನ್ನಕಲ್ ಗುರೇಶ್ ಅವರು, ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಹೇಳಿದಂತೆ ದಯಮಾಡಿ ಎಲ್ಲರೂ ಒಂದೊಂದು ಕಡೆ ಗಣೇಶನನ್ನು ಕೂರಿಸೋ ಬದಲು ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಕಡೆ ಗಣೇಶನನ್ನು ಕೂರಿಸಿ. ಜೊತೆಗೆ ಈ ಹಬ್ಬವನ್ನು ಮಾಡಲು ಸಂವಿಧಾನ ಸಹ ಮುಖ್ಯ ಕಾರಣವಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಅಂತ ಅರ್ಥಪೂರ್ಣವಾಗಿ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ನವೀನ್ ಕಿಶೋರ್, ಸುರೇಂದ್ರ, ಪುನೀತ್, ಬಾಲು, ಕಿರಣ್, ಸಂದೀಪ್, ಮುನಿರಾಜಣ್ಣ, ಪೀಣ್ಯ, ಪ್ರವೀಣ್, ವಿಜಯ್, ಅಭಿ, ಪುರುಷೋತ್ತಮ್, ಮಹೇಂದ್ರ, ಮಹೇಶ್, ತೇಜಸ್, ಮನೋಜ್, ಕೀರ್ತಿ ಇನ್ನು ಮುಂತಾದವರು, ಇನ್ನು ಕಾಲೋನಿಯ ಬ್ಲೂ ಬಾಯ್ಸ್ ಹುಲಿಮಂಗಲದವರು ಹಾಜರಿದ್ದರು. ಸಮಸ್ತ ಹುಲಿಮಂಗಲ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ನಿಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ನಿನ್ನೆ ಗಣೇಶನ ಮೂರ್ತಿನ ಪ್ರತಿಷ್ಠಾಪಿಸಿ 3 ದಿನಗಳ ಕಾಲ ಗಣೇಶನ ಒಂದು ಸಾನ್ನಿಧ್ಯದಲ್ಲಿ ಊರೆಲ್ಲನೂ ಸೇರಿ ಇಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಇದು 5ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವ. ಇವತ್ತಿಗೆ ರಾತ್ರಿ 9:30 ಆದ್ರೂ ಸಹ ಎಲ್ಲ ಯುವಕರು ನನ್ನನ್ನು ಸಹ ಇವತ್ತು ಇಲ್ಲಿ ಆಹ್ವಾನ ನೀಡಿದ್ರಿ. ತಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೆಲ್ಲಾದ್ರೂ ಗಣೇಶ ಇಟ್ಟಿದ್ದಾರೆ ಊರಲ್ಲಿ? ಇದೇ ಊರಲ್ಲಿ ಇಟ್ಟಿದ್ದಾರೆ. ಅದೇ ಏನು ನಾವು ಗಣೇಶ ಎಲ್ಲ ಜನಗಳು ಒಗ್ಗಟ್ಟಾಗಬೇಕು, ಊರಲ್ಲಿ ಎಲ್ಲ ಜನರು ಒಂದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸಗಳಲ್ಲಿ ಊರಲ್ಲಿ 2, 3, 4 ಈ ಥರ ಗಣೇಶಗಳು ಅಭ್ಯಾಸ ಆಗ್ಬಿಟ್ಟಿದೆ, ರೂಢಿ ಆಗ್ತಾ ಇದೆ. ಸೊ ನಾನು ಏನು ವೈಯಕ್ತಿಕವಾಗಿ ನನ್ಗನ್ಸೋದೇನು ಅಂತಂದ್ರೆ, ಇಡೀ ಊರೆಲ್ಲ ಸೇರಿ ಒಂದೇ ಒಂದು ಗಣೇಶನ ಪ್ರತಿಷ್ಠಾಪಿಸಿ ಆ ಹೆಸರಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಊರಿನ ಎಲ್ಲ ಯುವಕರು ಒಂದಾಗಿ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಆಗ್ಲಿ ಅಂತ ನಾನು ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಶುಭಾಶಯಗಳನ್ನ ತಿಳಿಸ್ತಾ, ಹುಲಿಮಂಗಲ ಗ್ರಾಮದ ಕಾಲೋನಿ ಗ್ರಾಮಸ್ಥರಿಗೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದೀರಾ. ಇದಕ್ಕೆ ನಾನು ಹೆಮ್ಮೆ ಇದೆ. ನನಗೆ ಕಳೆದ ಕೂಡ ನನ್ನನ್ನು ಆಹ್ವಾನ ಮಾಡಿದ್ರಿ. ಖುಷಿ ಕೊಡುವಂಥ ವಿಷಯನ ಬಂದರೆ, ನೀವು ನಾನು ಕಳೆದ ಹೇಳಿದಾಗೆ ರಂಗೋಲಿ ಸ್ಪರ್ಧೆ ಮಾಡಿದ್ದಾರೆ ಸರ್. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸರಿ ಮಳೆ ಬಂದ್ಬಿಟ್ಟು ಸ್ವಲ್ಪ ಎಡ್ವರ್ಟ್ ಆಗಿದೆ. ಹಂಗಾಗಿ ಅದು ನಾವು ತಡವಾಗಿ ಬಂದಿರೋದ್ರಿಂದ ಪಾಪ ಇವರಿಗೆ ಗೊಂದಲ ಆಗಿದೆ. ಹಂಗಾಗಿ ಆ ವಿಚಾರಕ್ಕೆ ಕ್ಷಮೆ ಕೇಳ್ತೀನಿ, ನಿಮ್ಮನ್ನ ದಯವಿಟ್ಟು ಕ್ಷಮಿಸಿ. ಇದೇ ರೀತಿ ಸಾರಿ ಹೇಳಿದಾಗೇನೆ ಊರೆಲ್ಲ ಸೇರಿ ಒಂದು ಗಣೇಶನ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಒಗ್ಗಟ್ಟಾಗಿ ಕೂಡ ಇರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಇವತ್ತು ಏನು ಗಣೇಶನ ಅಂದ್ರೆ ನಾವೆಲ್ಲ ಊರೆಲ್ಲ ಸೇರಿ ಮಾಡ್ತೀವಿ. ಅದೇ ರೀತಿ ನಾವು ತಿಳ್ಕೊಬೇಕಾಗಿರೋದು ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದ್ರೆ, ಹಬ್ಬ ಹರಿದಿನಗಳನ್ನ ನಾವೆಲ್ಲ ಸೇರಿ ಆಚರಣೆ ಮಾಡ್ತೀವಿ. ಇವತ್ತು ಹಬ್ಬ ಮತ್ತೊಂದು ಮಾಡೋದಕ್ಕೆ ಅಂದ್ರೆ ಸಂವಿಧಾನ ಕೂಡ ಇದ್ರಲ್ಲಿ ಕಾರಣ ಆಗ್ತಾರೆ. ಹಂಗಾಗಿ ನಾವು ಇದನ್ನ ಹೆಚ್ಚಾಗಿ
ವಿಚಾರಗಳನ್ನ ಮುಟ್ಟಿಸ್ಬೇಕಾಗುತ್ತೆ, ಅಂಬೇಡ್ಕರ್ ವಿಚಾರಗಳನ್ನ ಮುಟ್ಟಿಸ್ಬೇಕಾಗುತ್ತೆ. ಇದು ಹೇಳದ ಸ್ಥಳ ಅಲ್ಲ, ಆದರೂ ಸಹ ನಾನು ಮನವಿ ಮಾಡ್ಕೊತಿದ್ದೀನಿ ನಿಮ್ಮನ್ನ, ಹೆಚ್ಚಾಗಿ ಈ ಅಂಬೇಡ್ಕರ್ ವಿಚಾರಗಳನ್ನ ತಿಳಿಸ್ಬೇಕು. ಜೊತೆಲಿ ಹಬ್ಬ ಆಚರಣೆ ಎಲ್ಲ ಒಂದ್ ಕಡೆ ಮಾಡ್ಕೊಂಡ್ರು ಕೂಡ ಏನು ತೊಂದರೆ ಇಲ್ಲ. ಈ ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.